ಹಲೋ ನಮಸ್ತೆ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಹೊಸದಾಗಿ ಮನೆಯನ್ನು ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಒಂದು ಜಾಗ ತೆಗೆದುಕೊಂಡು ಅಲ್ಲಿ ನಾವು ಉಪಾಯ ಪೂಜೆ ಮಾಡಿ ಹೊಸದಾಗಿ ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡ್ತೀವಿ. ಈ ಮನೆಯನ್ನು ಕಟ್ಟೋದಕ್ಕೂ ಮುನ್ನವೇ ಒಂದಷ್ಟು ವಾಸ್ತುವಿನ ಬಗ್ಗೆ ನಾವು ಯಾವಾಗಲೂ ಗಮನ ಹರಿಸೋದು ಕ್ವೈಟ್ ಕಾಮನ್ ಆಗಿರುತ್ತೆ. ಬಟ್ ಆದರೆ ಕೆಲವರು ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆಗೆ ಒಂದಷ್ಟು ಜ್ಯೋತಿಷಿಗಳು ಹೇಳಿರ್ತಾರೆ, ಈ ರೀತಿಯಾಗಿ ಅಡುಗೆ ಮನೆ ಬರಬೇಕು, ಈ ರೀತಿಯಾಗಿ ಬಚ್ಚಲು ಮನೆ ಈ ಮೂಲೆಯಲ್ಲಿ ಬರಬೇಕು, ಆ ಮೂಲೆಯಲ್ಲಿ ಬರಬೇಕು, ಈ ಮೂಲೆಯಲ್ಲಿ ಈ ರೀತಿಯಾಗಿ ಇಷ್ಟೇ ಡೈಮೆನ್ಷನ್ ಇರಬೇಕು, ಅಳತೆ ಇಷ್ಟೇ ಇರಬೇಕು ಅಂತ ಹೇಳಿರ್ತಾರೆ. ಅದರ ಪ್ರಕಾರವೇ ನಾವು ಮನೆಯನ್ನು ಕಟ್ಟಿರ್ತೀವಿ. ಬಟ್ ಆದರೆ ಹೇಳುವಂತಹ ಜ್ಯೋತಿಷಿ ಕರೆಕ್ಟಾಗಿ ನಮಗೆ ವಾಸ್ತು ಬಗ್ಗೆ ಹೇಳಿರ್ತಾರಾ ಅನ್ನುವಂತಹ ಒಂದಷ್ಟು ಅನುಮಾನ ಗೊಂದಲಗಳು ನಮಗಿದ್ದೇ ಇರುತ್ತೆ. ಈಗಾಗಲೇ ಮನೆ ಕಟ್ಬಿಟ್ಟಿದ್ದೀವಿ, ಆ ಮನೆಯಲ್ಲಿ ವಾಸ್ತು ದೋಷ ಇರುತ್ತೆ. ಬಟ್ ಆದರೂ ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳು ಕೈಗೂಡ್ತಾ ಇರೋದಿಲ್ಲ. ಕಾರಣ ಏನಪ್ಪ ಅಂತಂದರೆ ಬೇರೇನೂ ಅಲ್ಲ, ವಾಸ್ತು ಸಮಸ್ಯೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ವಾಸ್ತುವಿನ ಪ್ರಕಾರ ಮನೆಯನ್ನು ಕಟ್ಟಿರ್ತೀವಿ, ಆದರೂ ಕೂಡ ಯಾಕೆ ವಾಸ್ತು ಬಗ್ಗೆ ಒಂದಷ್ಟು ಗೊಂದಲಗಳು, ವಾಸ್ತು ಸರಿಗಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಿದ್ರೆ ಈಗಾಗಲೇ ಮನೆ ಕಟ್ಟಿರುವವರು, ಹೊಸದಾಗಿ ಮನೆ ಕಟ್ಟಿರುವವರು ವಾಸ್ತು ದೋಷದಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ ಹೇಗೆ ಅದಕ್ಕೆ ಪರಿಹಾರವನ್ನು ಕಂಡು ಹಿಡಿದುಕೊಳ್ಳೋದ್ರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ನೋಡಿ, ಇದೇ ಜನವರಿ 5ನೇ ತಾರೀಕಿನಂದು ವಾಸ್ತು ತರಗತಿಗಳು ಆರಂಭ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡಿ ನೀವು ನಿಮ್ಮ ನಂಬರನ್ನು ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಅದರ ಜೊತೆಗೆ ನೀವು ವಾಸ್ತು ತರಗತಿಯಲ್ಲಿ ನೀವು ವಾಸ್ತುವಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕಲೆ ಹಾಕ್ಕೊಳ್ಬಹುದು, ಕಲಿತ್ಕೊಳ್ಬಹುದು. ಇದರ ಜೊತೆಗೆ ಫೆಬ್ರವರಿ 10ನೇ ತಾರೀಕಿನಿಂದ ನಕ್ಷತ್ರ ನಾಡಿ ತರಗತಿಗಳು ಆರಂಭ ಆಗುತ್ತೆ. ನೀವು ಇದರಲ್ಲಿ ಜ್ಯೋತಿಷ್ಯವನ್ನು ಕಲಿತ್ಕೊಳ್ಬಹುದು. ಹೇಗೆ ಜ್ಯೋತಿಷ್ಯವನ್ನು ಹೇಳೋದು, ಯಾವ ರೀತಿಯಾಗಿ ಪ್ರಿಟೆಂಡ್ ಮಾಡೋದು, ನಮ್ಮ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವೇ ತಿಳಿದುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸ್ತುವಿನ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಈಗ ನೋಡಿ, ನಾವು ಹೊಸದಾಗಿ ಮನೆ ಕಟ್ಬಿಟ್ಟಿರ್ತೀವಿ, ಅದರಲ್ಲಿ ವಾಸ್ತು ಸಮಸ್ಯೆ ಇರುತ್ತೆ. ಏನು ಮಾಡೋದು? ಮನೇನ ಅಂತೂ ಕೆಡವೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದರೂ ಬೇರೆ ಆಪ್ಷನ್ಸ್ ಇರುತ್ತಾ ಅಂತ ಹೇಳಿ ಮೊದಲಿಗೆ ನಮ್ಮ ಪ್ರಕೃತಿ ಅಥವಾ ನಮ್ಮ ಬ್ರಹ್ಮಾಂಡ ನೋಡಿದ್ರೆ ಎಲ್ಲವೂ ಕೂಡ ಗಣಿತಶಾಸ್ತ್ರದ ಮೇಲಿದೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮೇಲೆ ಇರೋದು. ಭೂಮಿ ಸೂರ್ಯನ ಸುತ್ತಕ್ಕೆ ನಿಗದಿತವಾಗಿರ್ತಕ್ಕಂಥ ಸಮಯ ಇದೆ. ಭೂಮಿ ತಾನು ಸುತ್ತಕ್ಕೆ 24 ಗಂಟೆಗಳು ಅನ್ನೋ ನಿಗದಿತವಾಗಿರ್ತಕ್ಕಂಥ ಸಮಯ ಇದೆ. ಜೀವನೇ ಕಾಣಿಸದೇ ಇರತಕ್ಕಂಥ ವಸ್ತುಗಳವೆಲ್ಲ. ಜೀವ ಅಂತಂದರೆ ಅಲ್ಲಿ ಏನೋ ಒಂದು ಪ್ರಾಣ ಇದೆ ಅಂತ ಹೇಳ್ತೀವಿ. ಬಟ್ ಈ ಕಲ್ಲಿಗೆ, ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಒಂದು ಗ್ರಹ ಸ್ಥಿತಿಗಳಿಗೆ ಕಾಣಿಸ್ತಾ ಇಲ್ಲ ನಮಗೆ.